ಗಜಮುಖನೆ ಗರ್ಭ ಶ್ರೀ ಗಣನಾಥ. ತಿಪ್ಟೂರು ತಾಲೂಕು, ತುಮಕೂರು ಡಿಸ್ಟಿಕ್ಕು, ನೊಣವಿನಕೆರೆ ಹೋಬಳಿ, ಬೆಳಗ್ರಳ್ಳಿ ಪೋಸ್ಟು, ಕನ್ನುಘಟ್ಟ ಅಂತ ಬರುತ್ತೆ, ತುರುವೇಕೆರೆ ರೂಟು. ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ. ಲಿಂಗಯ್ಯ ದಯ ಮಾಡೋ. ಅಳ ತಗೊಂಬರ್ತೀವಿ, ತಂದು ನೆನೆಸ್ತೀವಿ, ನೆನೆಸ್ಬಿಟ್ಟು ಬೆಳಗ್ಗೆ ಕುಸುತ್ತೀವಿ, ನೀರಲ್ಲಿ ಕುಸಿಸಿ ಬಸಿ ಹಾಕ್ಬಿಟ್ಟು ಒಂದು 3 ಅವರ್ 4 ಅವರ್ ಕುಸಬೇಕು. ಕುಸಿಸಿ ಬಿಸಿಲಲ್ಲಿ ಒಣಗಿಸ್ತೀವಿ, ಬಸಿ ಹಾಕಿ. ಬಿಸಿಲಲ್ಲಿ ಒಣಗಿದ್ದನ್ನು 3 ದಿನ ಒಣಗಿಸ್ತೀವಿ ಬಿಸಿಲಲ್ಲಿ. 3 ದಿನ ಒಣಗಾದ್ಮೇಲೆ ಗುಂಡು ಕಲ್ಲಲ್ಲಿ ನಗ್ತೀವಿ. ಸಾಕು. ಗುಂಡಲ್ಲಿ ನಗ್ಗಿ ಲೇಬರು 3 ಜನ ಲೇಬರ್ ಬೇಕು. ಅದಕ್ಕೆ ನಗ್ಗಿ ತಗೊಂಬಂದು ಒಲೆ ಮೇಲೆ ತಾಮ್ರದ ಕೊಳಗದಲ್ಲಿ ನೀರಿಟ್ಬಿಟ್ಟು ಸೌದೆ ಒಲೆಯಲ್ಲಿ ಮಳ್ಳ ನೀರಿಗೆ ಸುರಿತೀವಿ. ಸುರಿದು ಸ್ವಲ್ಪ ಕುದಿ ಎತ್ತಾದ್ಮೇಲೆ ಅರಿಶಿನ ಸೀಗೆಕಾಯಿ ರುಬ್ಬಿಟ್ಕೊಂಡಿರ್ತೀವಿ. ಅರಿಶಿನ ಸೀಗೆಕಾಯಿ ರುಬ್ಬಿಟ್ಕೊಂಡಿರೋದ ಕುದಿ ಎತ್ತಾದ್ಮೇಲೆ ಅದಕ್ಕೆ ಹಾಕ್ತೀವಿ. ಹಾಕ್ಬಿಟ್ಟು 4 ಅವರ್ ಬೇಕು ಅದು ಎಣ್ಣೆ ಬರೋಕ್ಕೆ. 4 ಅವರ್ 5 ಅವರ್ ಬೇಕು ಸೌದೆ ಒಲೆಯಲ್ಲಿ ಬಸಿಯೋಕ್ಕೆ. ಚೆನ್ನಾಗಿ ಬಂದಮೇಲೆ ಹಿಟ್ಟೆಲ್ಲ ಕೆಳಗಡೆ ಕೂರುತ್ತೆ, ಎಣ್ಣೆ ಅಂಶ ಎಲ್ಲ ಮೇಲೆ ಬರುತ್ತೆ. ಅದು ಬಂದಿದ್ದನ್ನು ತಾಮ್ರದ ದಬ್ರಿ ತಗೊಂಡು ತಾಮ್ರದ ದಬ್ರಿಗೆ ಬಸಿಬೇಕು. ಅದಕ್ಕೂ ಬೇಕು 3 ಜನ 4 ಜನ ಲೇಬರ್ ಬೇಕೇ ಬೇಕು. ಕಡ್ದಿ ಬಿಡ್ರಿ, ಎಣ್ಣೆ ಕೆಳಗೆ ಚೆಲ್ಲುತ್ತೆ. ಬಸ್ತಾದ್ಮೇಲೆ ಮತ್ತೆ ತಿರ್ಗಾ ಒಲೆ ಮೇಲೆ ಕಾಯಿಸ್ತೀವಿ ಬಸ್ತಿದ್ದ ಎಣ್ಣೆನ. ಮತ್ತು ಅದರಲ್ಲಿ ಕೆಳಗಡೆ ಹಿಟ್ಟಿಗೆ ನೀರು ಹಾಕ್ತೀವಿ. ನೀರು ಹಾಕಿ ಅದರಲ್ಲೂ ಬರುತ್ತೆ, ಅದನ್ನು ಮತ್ತೆ ಕಾಯಿಸ್ಬೇಕು ಒಲೆ ಮೇಲೆ. ಅದು 2 ವರ್ಷ ಅಲ್ಲ 3 ವರ್ಷ ಅಲ್ಲ 4 ವರ್ಷ ಇಡ್ಲಿ ಕೆಟ್ಟೋಗಲ್ಲ. ಇದು ನ್ಯಾಚುರಲ್ಲಾಗಿ ಮಾಡ್ತೀವಿ ನಾವು ಎಣ್ಣೆನ, ಯಾವ ಕೆಮಿಕಲ್ ಇಲ್ದಲೇ ಮಾಡ್ತೀವಿ. ನಿಮ್ಮ ಹೆಸರೇನು? ಭಾಗ್ಯಮ್ಮ. ಎಷ್ಟು ವರ್ಷದಿಂದ ಬೇಯಿಸ್ತೀರಾ? 20 ವರ್ಷದಿಂದಲೂ ಇದು ಮಾಡ್ತಾ ಇದ್ದೀವಿ. ಏನೇನು ಔಷಧಿಗೆ ಬರುತ್ತೆ ಇದು ತಲೆನೋವಿಗೆ ಬರುತ್ತೆ. ಆಮೇಲೆ ತಲೆನೋವುಗಳಿಗೆ ಈ ನರಗಳಿಗೆ ತಿಕ್ಕಬೇಕು. 2 ಕಡೆ ನರ, ಈ ನರಗಳಿಗೆ ಹಿಂದ್ಗಡೆ ನರಗಳಿಗೆ ನೆತ್ತಿಗೆ ತಿಕ್ಕಬೇಕು ಅದನ್ನ. ಇನ್ನು ಮಕ್ಳುಗಳಿಗೆ ಲೆಟ್ರಿನ್ ಮಾಡಲ್ವಲ್ಲ, ಅವಕ್ಕೆ ಮುಂದೆ ಒಂದು ಅರ್ಧ ಸ್ಪೂನ ಬಿಸಿನೀರೊಳಗೆ ಹಾಕಿ ಹೊಟ್ಟಿಗೆ ಕುಡಿಸಿರೆ ಕ್ಲೀನಾಗಿ ಲೆಟ್ರಿನ್ ಮಾಡ್ತೀವಿ. ಯಾವಾಗ ಮಾಡಿರೂ ನಡೆಯುತ್ತೆ ಅದನ್ನ. ಆಮೇಲೆ ಹೊಟ್ಟೆ ನೋವು ಅಂತವ ಇದು ಮಾಡ್ತಾವಲ್ಲ ಮಕ್ಳುಗಳು, ತಡ್ಕೊಳಲ್ವಲ್ಲ, ಆವಾಗ ಇಳ್ಳೆದೆಲೆ ಮ್ಯಾಕೆ ಒಂದು ಸ್ವಲ್ಪ ಎಣ್ಣೆ ಸರಬೇಕು. ಇದನ್ನ ಸರಿಬಿಟ್ಟು ಇದೇ ಎಣ್ಣೆದ ದೀಪ ಹಚ್ಕೋಬೇಕು, ಹಳ್ಳೆಣ್ಣೆ ದೀಪನೇ ಹೊಚ್ಕೊಂಡು ಅದಕ್ಕೆ ಸುಮಾರು ಹಿಡಿಯೋದು. ಉರಿಯೋದಕ್ಕೆ ಬೆಚ್ಚಗಾಗಿರುತ್ತಲ್ಲ, ಆ ಬೆಚ್ಚಗಾಗಿರೋದ ಒಕ್ಳದ ಮ್ಯಾಕೆ ಹಾಕೋದು ಮಕ್ಕಳಿಗೆ. ಆ ಹೊಟ್ಟೆ ನೋವು ನಿಂತೋಗುತ್ತೆ ಅದಕ್ಕೆ ಮಕ್ಕಳಿಗೆ. ಇನ್ನು ಮಕ್ಳುಗಳು ಚೆನ್ನಾಗಿರ್ಬೇಕು ಅಂತಂದರೆ ರಾತ್ರಿ ಹೊತ್ತು ಹಚ್ಚಿ ಎಣ್ಣೆಯ ಮಕ್ಳುಗಳ್ನ ಮನಗಿಸ್ಬೇಕು, ಮೈಗೆಲ್ಲ ಹಚ್ಚಿ. ಇನ್ನು ಬೆಳಗ್ಗೆ ಎದ್ದು ಸ್ನಾನ ಮಾಡಿಸ್ಬೇಕು ಸೀಗೆಕಾಯಿ ಎಣ್ಣೆ.
ಮಕ್ಳುಗಳು ಆರೋಗ್ಯವಾಗಿರ್ತವೆ. ಈಗ ಮಕ್ಕಳಿಗೆ ಮೈಗೆಲ್ಲ ಹಚ್ಬೋದಾ? ಹಚ್ಬೋದು. ಎಳೆ ಮಕ್ಕಳಿಗೆ 5 ತಿಂಗಳು ಆದಮೇಲೆ ಹಚ್ಬೋದು. 5 ತಿಂಗಳು ತಕ್ಕ ಹಚ್ಚಂಗಿಲ್ಲ. 5 ತಿಂಗಳ ತನಕ ಹಚ್ಚಂಗಿಲ್ಲ. ಹಾಂ 5 ತಿಂಗಳ 5 ತಿಂಗಳು. ಇಲ್ಲ ಆರೋಗ್ಯವಾಗಿರೋ ಮಕ್ಕಳಾದ್ರೆ 3 ತಿಂಗಳಿಂದಲೂ ಹಚ್ಬೋದು. ಹಚ್ಬೋದು. ಹ್ಞೂ. ಆಮೇಲೆ ಇದು ಬಾಣ್ತೀರ್ಗೆ ಎಣ್ಣೆ ಹಚ್ಚಲ್ಲ. ಸ್ನಾನ ಮಾಡೋ ದಿವ್ಸ ಮಾತ್ರವ ಹಚ್ಕೊಂಡು ಸ್ನಾನ ಮಾಡ್ತಾರೆ. ತಂಪು ಅಂತ ಹಚ್ತಾರೆ. ಕಣ್ಣುಗೊಳ್ಳೆದು ತಂಪು, ಉಷ್ಣ ಇರಲ್ಲ ಅಂತ ಹೇಳಿ ಹಚ್ತಾರೆ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇರುತ್ತೆ. ಅವ್ರು ಹಸಿ ಎಳ್ಳು ಬೇಸಿರ್ತಾರೆ. ಗಾಣದಲ್ಲಿ ಇದು ಮಾಡ್ತಾರೆ ಅದನ್ನ. ಆಮೇಲೆ ಇದು ಹೊಟ್ಟೆಗೆ ತಿನ್ಬೋದಾ ಇದನ್ನ ಎಣ್ಣೆ? ಏನು ಹರಳೆಣ್ಣೆ ಈಗ ತಿನ್ನಲ್ಲ. ಮೊದ್ಲೆಲ್ಲವ ತಿನ್ನೋರು. ಹಿಂದಿನ ಕಾಲದಾಗ ಅದರಲ್ಲಿ ಹಪ್ಳ ಕರ್ಕೊಂಡು ತಿನ್ನೋದು ಎಲ್ಲ ಮಾಡೋರು. ಹಿಂದಿನ ಕಾಲದಲ್ಲಿ ಹಪ್ಳ ಕರ್ಕೊಂಡು. ಈಗ ಯಾರು ಜಾಸ್ತಿ ಉಪಯೋಗಿಸಲ್ಲ ಕಡಲೆಕಾಯಿ ಎಣ್ಣೆ ಜಾಸ್ತಿ. ಹ್ಞೂ ನಾವು ತಿಂದಿದ್ದೀವಿ. ಹಪ್ಳ ಕರ್ಕೊಂಡು ತಿಂದಿದ್ದೀವಿ. ನಮ್ಮ ಅಮ್ಮಾರ ಕರಿಯರು ಅವಾಗ ತಿಂದಿದ್ದೀವಿ. ಇನ್ನು ಒಗ್ಗರಣೆಗೆ ಅಡಿಗೆಗೂ ಇದೇ ಆಗ್ತಿದ್ದವಾಗ ಆಗ್ತಿದ್ರು. ಇವಾಗ ಜನ ತಿನ್ನಲ್ಲ ಅಷ್ಟೇ. ಅದು ತಿಂತಾರ ಅಂತ ತಿನ್ನಲ್ಲ. ಏನು ಹ್ಞೂ ಔಷಧಿಗೂ ಅದು ಇದು ಅನಗಾನೆ ಸೊಪ್ಪು ಇರುತ್ತೆ ನೋಡು. ಅನಗಾನೆ ಸೊಪ್ಪ ಕುದಿಸ್ಬಿಟ್ಟು ಈ ಒಳ್ಳೆಣ್ಣೆ ಹಾಕ್ಕೊಂಡು ತಲೆಗುಳಿಗೆ ಕಟ್ಕೊಂತಾರೆ, ತಲೆ ತಂಪಾಗಲಿ ಅಂತ. ಇನ್ನು ಉಳುಕ್ ತಿಕ್ತಾರೆ. ಉಳುಕಿಗೆ ತಿಕ್ತಾರೆ. ಮೈ ಕೈ ನೋವಾಗಿದ್ದಕ್ಕೆ ತಿಕ್ಕೊಂತಾರೆ. ಇವಕ್ಕೆಲ್ಲ ಉಪಯೋಗಿಸ್ತಾರೆ ಇದನ್ನ. ಅದು ಗಾಣದಲ್ಲಿ ಅರ್ಧದ ಎಣ್ಣೆ ಈ ಥರವ ತಂಪರಲ್ಲ. ಹಾಂ. ಈಗ ಇದು ಇದನ್ನೆಲ್ಲ ಹೇಳ್ತಿದ್ರಲ್ಲ ನೀವು, ಈಗ ಎಣ್ಣೆ ಬೇರೆ ದಿನ ಬೇಯಿಸಿದ್ರೆ ಎಣ್ಣೆ ಬರಲ್ಲ ಅಂತೆಲ್ಲ ಹೇಳ್ತಿದ್ರಲ್ಲ. ಅದು ಶುಕ್ರವಾರ ಇದು ಸೋಮವಾರ ಒಂದು ದಿವಸ ಹಳ್ಳ ಬೇಸಲ್ಲ. ಯಾಕೆ ಬೇಯಿಸಲ್ಲ? ಅಮಾವಾಸ್ಯೆ ದಿವಸ ಬೇಸಲ್ಲ. ಬೇಸಲ್ಲ. ಅದೇನೋ ಹಿಂದ್ಲಿಂದಲೂ ಹಿರಿಯರು ಮಾಡಿರೋದು. ಅದು ಇದು ಏನಾಗುತ್ತೆ ಅಂತ ಅದು ಈಶ್ವರನ್ ಇದು ಅಂತೆ ಅದು. ಈಶ್ವರ. ಅರಳು. ಅದರಿಂದವ ಇದು ಮಾಡಲ್ಲ. ಈಶ್ವರನ್ ತಲೆ ಹೊಡೆದಂಗೆ ಅಂತ ಹೇಳಿ ಹಳ್ಳ ನಗ್ಗಲ್ಲ. ಸೋಮವಾರದ ದಿವಸ ಗುರುವಾರ ನಗ್ಗಲ್ಲ. ಕಡಿಮೆ ಮಾಡುವ ಇದನ್ನ ಊರಿನ ಹಬ್ಬ ಬಿಡೋಣ ಒಂದು ಬಾಳ್ದ.